ಆಮೇಲೆ ಹೋದ ಸಾರಿ ಏನು 2019ರಲ್ಲಿ 25 ಜನ ಬಿಜೆಪಿಯವ್ರನ್ನ ಗೆಲ್ಲಿಸ್ಕೊಟ್ರು. 25 ಜನಕ್ಕೆ ಒಬ್ಬರಾರು ತುಟಿ ಬಿಚ್ಚಿದಾರ? ಇವನು ಯಾರೋ ಇಲ್ಲಿ ಟಿಕೆಟ್ ಕೊಡ್ಲಿಲ್ವಲ್ಲ, ಇವ್ರು ಯಾರವ ಪ್ರತಾಪ್ ಸಿಂಹ ಯಾವತ್ತಾರು ಮಾತಾಡಿದನ ಪ್ರತಾಪ ಸಿಂಹ ಬರೀ ಪ್ರಲಾಪ. ಪ್ರತಾಪ್ ಸಿಂಹ ಅಲ್ಲ, ಪ್ರಲಾಪ. ಸತ್ಯ ಇಲ್ಲ. ನಾವು ಮಾಡದಂತ ಕೆಲಸಗಳನ್ನೆಲ್ಲ ನಾನು ಮಾಡಿದೆ. ಬೆಂಗಳೂರಿನಲ್ಲಿ ಜಯದೇವ ಹಾಸ್ಪಿಟಲ್ ತಂದವರು ಯಾರು? ಏನಪ್ಪ? ಮಕ್ಕಳ ಮತ್ತು ಆಸ್ಪತ್ರೆ ತಂದವ್ರು, ಮಕ್ಕಳ ಆಸ್ಪತ್ರೆ ತಗೊಂಡ್ಬಂದವ್ರು ಯಾರು? ಮೈಸೂರು ಬೆಂಗಳೂರು ಕಾರಿಡಾರ್ ಮಾಡಿದವ್ರು ಯಾರು? ಬೆಂಗಳೂರಿನ ಅಲ್ಲ, ಮೈಸೂರಿನ ಡಿಸ್ಟಿಕ್ ಆಸ್ಪತ್ರೆ ಮಾಡಿದವ್ರು ಯಾರು? ಮಾರ್ನಿಸ್ ಕಾಲೇಜ್ ಮಾಡಿದವ್ರು ಯಾರು? ಮಾರ್ನಿಸ್ ಕಾಲೇಜ್ ಹಾಸ್ಟೆಲ್ ಮಾಡಿದವ್ರು ಯಾರು? DC ಆಫೀಸ್ ಕಟ್ಟಿದವ್ರು ಯಾರು? ನೀ ಏನ್ ಮಾಡಿದ್ಯಪ್ಪ? ಏನ್ ಮಾಡಿದ್ದೀರಿ? ಬಿಜೆಪಿಯವರು ಏನ್ ಮಾಡಿದ್ದಾರೆ? ಏನು ಮಾಡಿಲ್ಲ. ಮಲ್ಲೇಶ, ನೀನು JDS ನಲ್ಲಿ ಇದ್ದೆ. JDS ಜನತಾದಳ ಜಾತ್ಯತೀತ. ಜನತಾದಳ ಜಾತ್ಯತೀತ. ಇವತ್ತು ಜಾತ್ಯತೀತ ಹೋಗಿ ಉಳಿದಿದ್ಯಾ? ಇದೇ ದೇವೇಗೌಡರು ಹೇಳಿದ್ರು, ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿರೋದು, ಪ್ರಧಾನಮಂತ್ರಿ ಆದರೆ ಈ ದೇಶನೇ ಬಿಟ್ಟು ಹೋಗ್ತೀನಿ. ಹೋದ್ರೇನಪ್ಪ? ದೇಶನೇ ಬಿಟ್ಟು ಹೋಗ್ಬಿಡ್ತೀನಿ. ನಾನೇನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸಲ್ಮಾನ್ ಆಗಿ ಹುಟ್ಟತೀನಿ ಅಂತ ಹೇಳಿದ್ರು. ಆದ್ರ ಇನ್ನು ಮುಂದಿನ ಜನ್ಮ ಬಂದಿಲ್ಲ ನಂಗೆ ಕಾಣಿಸುತ್ತೆ ಅವರಿಗೆ. ಪಾಪ ಮುಸಲ್ಮಾನ್ ಆಗಿ ಹುಟ್ಟತೀನಿ ರೇ ದೇವೇಗೌಡ್ರೆ. ಅನುಕೂಲ ಸಿಂಧು ರಾಜಕಾರಣ ಎಲ್ಲಿವರೆಗೆ ನಡೀತದ್ರಿ? ಈಗ ಹೇಳ್ತಾರೆ ಮೇಕೆದಾಟುವನ್ನ NDA ಇಂದ ಮಾಡಿಸ್ಬಿಡ್ತೀನಿ. ಇವತ್ತಿನವ್ರಿಗೆ ಯಾಕೆ ಮಾಡಿಸ್ಲಿಲ್ಲ? ಬಿಜೆಪಿನೇ ಇತ್ತಲ್ಲಪ್ಪ, ಯಾಕೆ ಮಾಡಿಸ್ಲಿಲ್ಲ? ಮಿಸ್ಟರ್ ದೇವೇಗೌಡ್ರೆ ಯಾಕೆ ಮಾಡಿಸ್ಲಿಲ್ಲ? ಅದಕ್ಕೆ ಮಲ್ಲೇಶ ಬಿಟ್ಟು ಬಂದ್ಬಿಟ್ಟಿರೋದು ಈಗ.